ಮೂಡಾತೆ ಈ ಸಲನೂ ಕೂಡ ಸದನದಲ್ಲಿ ಮೂಡಾತೆ ಚರ್ಚೆ ನೋಡಿ. ಈಗ ನಾನು ಸ್ಪಷ್ಟ ಮಾತುಗಳಲ್ಲಿ ಹೇಳ್ತೀನಿ, ಮತ್ತೆ ಕೇಳಿದ್ರೆ ನನಗೇನು ಪ್ರಯೋಜನ ಇಲ್ಲ. ಮೂಡ ಅನ್ನೋದ್ರ ಬಗ್ಗೆ ಅಕ್ರಮ ನಡೆದಿದೆ, ಮತ್ತೊಂದು ನಡೆದಿದೆ ಅಂತ ಹೇಳ್ಬಿಟ್ಟು ಕಳೆದ ಸರಿ ಸೆಷನಲ್ಲಿ ಆಪಾದನೆಗಳು ಮಾಡಿದ್ಮೇಲೆ ನಾವು ದೇಸಾಯಿ ಅವರ ರಿಟೈರ್ಡ್ ಜಡ್ಜ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಐತೆ. ಇನ್ನೇನು ಮಾಡೋಕ್ಕಾಗ್ತದೆ? ಏನು ನೇಣು ಹಾಕ್ಕೋಬೇಕಾ ನಾವು? ಹಂಗಾದ್ರೆ ಸುಮ್ಮನೆ ಇವರು BJP-ಯವರು JDS ಅವ್ರಿಗೆ ಬೇರೆ ಮಾಡೋಕ್ಕೆ ಕೆಲಸ ಇಲ್ಲ, ಹೇಳೋಕ್ಕೆ ವಿಚಾರ ಇಲ್ಲ. ರೈತರುಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮಹತ್ವವಾದ ಚರ್ಚೆಗಳು ನಡೀಬೇಕು. ಉತ್ತರ ಕರ್ನಾಟಕದವ್ರ ಸಮಸ್ಯೆಗಳಿದ್ದಾವೆ, ಇಡೀ ರಾಜ್ಯದ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅವ್ರದ್ದು ಏನಾದರೂ ಸಹಕಾರ ಇದ್ದರೆ, ಸಲಹೆಗಳಿದ್ರೆ ಸರ್ಕಾರಕ್ಕೆ ಕೊಡಬೇಕೇ ಹೊರತು ಈ ಥರ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ರೆಡಿ ಇದ್ದೀವ್ರಿ. ನಾವು ನೋಡಮ್ಮ ತಾಯಿ, ನಾವು ರೆಡಿ ಇದ್ದೀವಮ್ಮ. ಯಾವುದೇ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ. ಈ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಸರ್ಕಾರಗಳು ಏನಾದರೂ ಜವಾಬ್ದಾರಿ ತೋರಿಸ್ಕೊಡುವಂತಹ ಕೆಲಸಗಳನ್ನ ವಿರೋಧ ಪಕ್ಷಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ರಾಜಕಾರಣಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡಿದ್ರೆ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಈ ರಾಜ್ಯದ ಜನತೆನೇ ಅವ್ರ ಬುದ್ಧಿ ಕಲಿಸ್ತಿದೆ. ಏನು ಇಡಿ ಹೇಳೈತೆ? ಇಡಿ ಪತ್ರ ಬರೋದೆ ಕೋರ್ಟ್ ಏನಕ್ಕಿರೋದು? ಮತ್ತೆ ಕೋರ್ಟು ಇಡಿನೇ ಕೋರ್ಟ್ ಅಲ್ಲ. ಇಡಿ ಅವ್ರದ್ದು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದೆ ಈಗ ಕೋರ್ಟಲ್ಲಿ ನಡೀತದೆ. ಕೋರ್ಟಲ್ಲಿ ಈಗ ನಾಳೆ ಒಂದು ಕೇಸ್ ಇದೆ, ನೆಕ್ಸ್ಟ್ ಮಂತ್ 25 ಡಬಲ್ ಬೆಂಚ್ ಮಾನ್ಯ ಮುಖ್ಯ ನ್ಯಾಯಾಧೀಶರ ಬೆಂಚಲ್ಲಿದೆ. ಅದನ್ನೆಲ್ಲ ನೋಡ್ಕೊಂಡು ತೀರ್ಮಾನ ಮಾಡೋದು. ನ್ಯಾಯಾಂಗ ವ್ಯವಸ್ಥೆ ಅನ್ನೋದು ಈ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ. ಅದೆಲ್ಲ ಇಲ್ಲ ಅಂದಮೇಲೆ ಮೋಸ್ಟ್ಲಿ ಇದು ಮುಹೂರ್ತ ಫಿಕ್ಸ್ ಆಗಿರೋದು ಯಡಿಯೂರಪ್ಪನವ್ರ ಮಗ ಅವರು ರಾಜೀನಾಮೆ ಕೊಡಲಿಕ್ಕೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳದಂತೂ ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆನೂ ಇಲ್ಲಿ ಉದ್ಭವ ಆಗಲ್ಲ. ಯಾವುದು ರಾಜೀನಾಮೆ ಅನ್ನೋದು ಪ್ರಶ್ನೆನೇ ಇಲ್ಲ. ಮೋಸ್ಟ್ಲಿ BJP ಅವ್ರದ್ದು ಈ ಗುಂಪುಗಳಿದೆಯಲ್ಲ, ಅದನ್ನು ಫಸ್ಟ್ ಜಗಳ ತೀರ್ಸ್ಕೊಳಕ್ಕೆ ಹೇಳಿ. ಅವ್ರ ಜಗಳ ಪಾಪ ಬೆಳಿಗ್ಗೆ ಎದ್ರೆ ಆ ಕಡೆ ಯತ್ನಾಳವರು, ಈ ಕಡೆ ಜಾರಕಿಹೊಳಿ ಅವರು, ಆ ಕಡೆ ಇವರು ಯಾರು ನಮ್ಮ ವಿಜಯೇಂದ್ರ ಅವ್ರ ಫೈಟಿಂಗ್ ಇದೆಯಲ್ಲ, ಆ ಫೈಟಿಂಗ್ ನಿಲ್ಸಕ್ಕೆ ಹೇಳಿ. ಆಮೇಲೆ ಈ ಕಡೆ ಬರಲಿ, ಆಮೇಲೆ ಈ ಕಡೆ ನೋಡಲಿ. ನಮ್ಮೆಲ್ಲ ಎಲ್ಲಿ ಕುರ್ಚಿ ಫೈಟ್ ಇದೆ? ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಫೈನಲ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದೇ ಫೈನಲ್ ಆಯಿತು. ಮತ್ತಿನ್ನೆಲ್ಲ ನೋ ನಾಟ್ ಅಟ್ ಆಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.